ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಭಾನುವಾರದ ಪ್ರೇಮ ಕಾವ್ಯ ಸಂಚಿಕೆ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಆ್ಯಂಡ್ ವಿಡಿಯೋ ಕೂಡ ನಿಮಗೆ ಮೊದಲು ಸಿಗುತ್ತೆ, ನೀವೇ ಫಸ್ಟ್ ವಾಚ್ ಮಾಡ್ಬೋದು. ಓಕೆ, ತಡ ಮಾಡ್ದೇ ಪ್ರೇಮ ಕಾವ್ಯ ಸಂಚಿಕೆ ಏನಾಗ್ತಾ ಇದೆ ಅಂತ ನೋಡ್ಕೊಂಬಂದ್ಬಿಡೋಣ. ಇಲ್ಲಿ ಸ್ನೇಹಾಗೆ ಪ್ರೇಮ ಕತ್ತಿಟ್ಕೊಂಡ್ಬಿಟ್ಟಿದ್ದಾಳೆ. ನಾನು ನಿನ್ನನ್ನು ಬಿಡಲ್ಲ, ಇವತ್ತು ನಿನ್ನನ್ನು ಸಾಯಿಸ್ತೀನಿ, ನಿನ್ನನ್ನು ಕೊಲ್ತೀನಿ ನಾನು, ಇವತ್ತು ನಿನ್ನನ್ನಂತೂ ಬಿಡಲ್ಲ ನಾನು ಅಂತ ಅವಳು ಕತ್ತಿಟ್ಕೊಂಡ್ಬಿಟ್ಟಿದ್ದಾಳೆ. ಇವಳು ಸ್ನೇಹ ಫುಲ್ ಎದ್ರುಕೊಂಡ್ಬಿಟ್ಟು, ಸ್ವಾಮೀಜಿ ನೋಡಿ ಸ್ವಾಮೀಜಿ, ಪ್ಲೀಸ್ ಸ್ವಾಮೀಜಿ ನನ್ನ ಕಾಪಾಡಿ ಸ್ವಾಮೀಜಿ, ಪ್ಲೀಸ್ ಪ್ಲೀಸ್ ಅಂತ ಬಡ್ಕೊತಾ ಇದ್ದಾಳೆ. ಅದಕ್ಕೆ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ನೋಡಮ್ಮ ಪ್ರೇಮ, ನೀನು ಅವಳನ್ನ ನಿಜ ಹೇಳ್ಬಿಟ್ರೆ ಬಿಟ್ಬಿಡ್ತೀಯ ತಾನೇ, ಅವಳನ್ನು ಕೊಲ್ಲಲ್ಲ ಅಲ್ವಾ ಅಂತ ಕೇಳ್ತಾನೆ ಸ್ವಾಮೀಜಿ. ಅದಕ್ಕೆ ಪ್ರೇಮ ಹೇಳ್ತಾ ಇದ್ದಾಳೆ, ಇಲ್ಲ, ನಾನು ಇವಳನ್ನು ಕೊಲ್ತೀನಿ, ಅವಳನ್ನ ಕೊಂದ್ರೇ ನನಗೆ ಸಮಾಧಾನ, ನನ್ನನ್ನೇ ಕೊಲ್ಲಕ್ಕೆ ಪ್ರಯತ್ನ ಪಟ್ಟವಳನ್ನ ನಾನು ಸುಮ್ಮನೆ ಬಿಡ್ತೀನಾ ಅಂತ ಹೇಳ್ತಾಳೆ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಇದು ತುಂಬ ಜಾಸ್ತಿ ಆಯ್ತಮ್ಮ ಆತ್ಮ, ನೀನು ಅವಳನ್ನ ನಿಜ ಒಪ್ಕೊಂಡಾಗ ಸಂಸ್ಲಿಲ್ಲ ಅಂತಂದರೆ ನಾನು ನಿನ್ನನ್ನು ಬಂಧಿಸ್ಬಿಟ್ಟು ನನ್ನ ಕಸ್ಟಡಿಯಲ್ಲಿ ಇಟ್ಕೊಬೇಕಾಗತ್ತೆ. ನೀನು ಅವಳನ್ನು ಕ್ಷಮಿಸ್ತೀನಿ ಅಂತಂದರೆ ನಾನಿವಾಗ ನಿನ್ನನ್ನು ಸುಮ್ಮನೆ ಬಿಡ್ತೀನಿ, ಇಲ್ಲ ಅಂತಂದರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಸ್ವಾಮೀಜಿ ಹೇಳ್ತಾರೆ ಪ್ರೇಮಗೆ. ಅದಕ್ಕೆ ಪ್ರೇಮ, ಸರಿ ಆಯಿತು, ನಾನು ಕ್ಷಮಿಸ್ತೀನಿ, ಅವಳೆಲ್ಲ ನಿಜ ಒಪ್ಕೊಂಡ್ರೆ, ಒಂದು ಸುಳ್ಳು ಹೇಳ್ದಂಗೆಲ್ಲ ನಿಜ ಒಪ್ಕೊಂಡ್ರೆ ನಾನು ಕ್ಷಮಿಸ್ಬಿಡ್ತೀನಿ ಅಂತ ಹೇಳ್ತಾಳೆ. ಆಗ ಅವನು ಸ್ವಾಮೀಜಿ ಹೇಳ್ತಿದ್ದಾನೆ, ನೋಡ್ದಮ್ಮ ಸ್ನೇಹ, ಅವ್ರು ಕ್ಷಮಿಸ್ಬಿಡುತ್ತಂತೆ ಆತ್ಮ, ಇವತ್ತು ನೀನು ಎಲ್ಲ ನಿಜ ಒಪ್ಕೊಂಬಿಡು, ಒಂದು ಸುಳ್ಳು ಹೇಳ್ಬೇಡ, ಎಲ್ಲ ನಿಜ ಒಪ್ಕೊಂಬಿಡು ಅಂತ ಹೇಳ್ತಾನೆ. ಆಗ ಅವಳು, ಸರಿ ಸರಿ ಸ್ವಾಮೀಜಿ, ನಾನು ಒಪ್ಕೊಂಡ್ಬಿಡ್ತೀನಿ, ನಾನೆಲ್ಲ ನಿಜ ಒಪ್ಕೊಂಡ್ಬಿಡ್ತೀನಿ. ಹೌದು, ಪ್ರೇಮನ ಕೊಂದಿದ್ದು ನಾನೇ ಕೊಂದೆ, ಯಾಕಂತಂದರೆ ರಾಮು ಮೇಲ್ಗಡೆ ಇರೋ ಪ್ರೀತಿಯಿಂದ. ರಾಮುನ ನಾನು ತುಂಬ ಇಷ್ಟಪಡ್ತಾಯಿದ್ದೆ, ಆದರೆ ಈ ಪ್ರೇಮ ಮದುವೆ ಆಗಿಬಿಟ್ಲು. ಪ್ರೇಮ ಮದುವೆ ಆದಮೇಲೆ ನನ್ನನ್ನು ಅವನು ಅವಾಯ್ಡ್ ಮಾಡ್ತಾ ಬಂದ, ಅವಳನ್ನು ತುಂಬ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಅದನ್ನು ನೋಡಿ ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕಾಗಿಲ್ಲ, ಅದಕ್ಕೆ ನಾನೇ ಅವಳನ್ನು ಬೆಟ್ಟದ ಮೇಲಿಂದ ತಳ್ಳಿ ಕೊಂದೆ ಅಂತ ಹೇಳ್ತಾಳೆ. ಅದನ್ನು ಕೇಳಿದಂಥ ಪ್ರೇಮ ಅವಳು ಕತ್ತಿಯನ್ನು ಕೈ ಬಿಟ್ಬಿಟ್ಟು ಹೇಳ್ತಿದ್ದಾಳೆ, ಹಂಗಂದರೆ ನಿನ್ನ ಸ್ವಾರ್ಥಕ್ಕೋಸ್ಕರ ಯಾರಿಗೇನು ಬೇಕಾದರೂ ಮಾಡ್ತೀಯ ನೀನು ಅಂತ ಕೇಳ್ತಾಳೆ. ಆಗ ಸ್ನೇಹ, ಡ್ಯಾಡಿ ಅಂತಾಳೆ. ಆಗ ಅವ್ರ ಡ್ಯಾಡಿ, ಏನಮ್ಮ ನೀನು ಕೊಲೆ ಮಾಡ್ದೇನಮ್ಮ ಅಂತ ಅವ್ರ ಡ್ಯಾಡಿ ಕೇಳ್ತಾ ಇದ್ದಾರೆ. ಆಗ, ಹ್ಞೂ ಡ್ಯಾಡಿ, ನಾನು ಸಾಯಿಸ್ಬಿಟ್ಟೆ ರಾಮು ಮೇಲ್ಗಡೆ ಪ್ರೀತಿಗೆ, ರಾಮು ನನ್ನನ್ನು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ದೆ ಇವಳು ಬಂದಮೇಲೆ, ಅದಕ್ಕೆ ನಾನೇ ಇವಳನ್ನು ಕೊಂದ್ಬಿಟ್ಟೆ ಡ್ಯಾಡಿ ಅಂತ ಒಪ್ಕೊತಾಳೆ. ಆಗ ಅವಳು ಪ್ರೇಮಗೆ ಓಹೋ ಅಂತೇಳಿ ಅವಳು ಕತ್ತೆಲ್ಲ ಇಟ್ಕೊಂಡಿರೋದು ಬಿಟ್ಬಿಟ್ಟು ಹಾ ಅಂತ ನಗ್ತಾ ಇರ್ತಾಳೆ. ಆಗ ಮನೆಯವರೆಲ್ಲ ಕೂಡ ಕಿಟಕಿನಲ್ಲಿ ನೋಡ್ತಾ ಇದ್ದವರೆಲ್ಲ ಒಳಗಡೆ ಎಂಟ್ರಿ ಕೊಡ್ತಾರೆ. ಆ ಕಾವ್ಯ ಹೇಳ್ತಾ ಇದ್ದಾಳೆ, ನಿನ್ನ ಕತೆ ಮುಗೀತಿನ ಮೇಲೆ ನೀನು ನಾವು ಹಾಕಿರೋ ಬಲೆಗೆ ಇಷ್ಟು ಬೇಗ ಬೀಳ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಸ್ನೇಹ, ನೀನು ಮುಂದೆ ಇರೋದು ಮನುಷ್ಯ ದೆವ್ವನ ಅಂತ ನಿನ್ಗೆ ಅಷ್ಟು ಅರಿವೇ ಆಗಲಿಲ್ಲ ಅಂತ ಕಾವ್ಯ ಹೇಳ್ತಾಳೆ. ಅದಾದಮೇಲೆ ರಾಮ್ ಹೇಳ್ತಾ ಇದ್ದಾನೆ, ಪ್ರೇಮ ಎದ್ಬಾ ಸಾಕು ಅಂತ ಹೇಳ್ತಾನೆ. ಆಗ ಸ್ನೇಹ ಹೇಳ್ತಿದ್ದಾಳೆ, ರಾಮ್ ನಿನ್ಗೆ ಈ ಪ್ರೇಮ ಆತ್ಮ ಕಾಣಿಸ್ತಾ ಇದೆಯಾ, ರಾಮ್ ಪ್ರೇಮ ಕಾಣಿಸ್ತಿದ್ಯಾ ಅಂತ ಹೇಳ್ತಾಳೆ. ಆಗ ಅವ್ನು ರಾಮ್ ಹೇಳ್ತಿದ್ದಾನೆ, ಅದು ಪ್ರೇಮ ಆತ್ಮನೂ ಅಲ್ಲ, ದೆವ್ವನೂ ಅಲ್ಲ, ಭೂತನೂ ಅಲ್ಲ, ಅದು ನನ್ನ ಹೆಂಡತಿ ಪ್ರೇಮ ಅಂತ ಹೇಳ್ತಾನೆ. ನನ್ನ ಹೆಂಡತಿ ಸತ್ತಿಲ್ಲ, ಬದುಕಿದಾಳೆ ಅಂತ ಹೇಳ್ತಾನೆ. ನೋ ಅಂತಾಳೆ ಸ್ನೇಹ. ಅದಕ್ಕೆ ಪ್ರೇಮ ಹೇಳ್ತಿದ್ದಾಳೆ, ಏನು ನೋ, ನಾನು ಬದುಕಿದ್ದೀನಿ, ನೀನು ನನ್ನನ್ನು ಕೊಲ್ಲಕ್ಕೆ ಪ್ರಯತ್ನ ಪಟ್ಟೆ, ಆದರೆ ನನ್ನ ದೇವರು, ನನ್ನ ಗಂಡ ನನ್ನನ್ನು ಕಾಪಾಡ್ಬಿಟ್ಟ, ನಿಂಗೆ ನಂಬಕ್ಕಾಗ್ತಾ ಇಲ್ಲ ಅಲ್ಲ ಅಂತ ಹೇಳಿ ಅವಳು ಕೆನ್ನೆ ಮೇಲೆ ಹೊಡಿತಾಳೆ. ಆಗ ಅವಳು ಶಾಕ್ ಆಗ್ತಾಳೆ. ಅದನ್ನು ನೋಡಿದಂಥ ಪ್ರೇಮ ಅವರಮ್ಮ ಕೂಡ, ನನ್ನ ಮಗಳನ್ನೇ ಕೊಲ್ಲಕ್ಕೆ ಪ್ರಯತ್ನ ಪಟ್ಟಲ್ವೇನೆ ನೀನು, ಈ ತಾಯಿ ಶಾಪ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಅವರಮ್ಮನೂ ಬೈತಾ ಇದ್ದಾರೆ. ಇಲ್ಲಿ ಕಲ್ಯಾಣಿಯವರು ಕೂಡ, ಏನೇ ಸ್ನೇಹ, ನೀನು ಹೆಣ್ಣು ಕೊಲ್ಲಕ್ಕೆ ಅವಮಾನ, ನಿಂಗೆ ನಾಚಿಕೆ ಆಗಲ್ವಾ, ನೋಡಿದ್ಯಾ ಮಹೇಶ್ವರಿ, ಇಂಥ ಕೆಟ್ಟವಳನ್ನ ನೀನು ನಮ್ಮ ರಾಮ್ಗೆ ಮದುವೆ ಮಾಡಕ್ಕೆ ಹೊರಟಿದ್ಯಾ ಥೂ ಅಂತ ಅವಳು ಕೂಡ ಬೈತಾ ಇದ್ದಾಳೆ. ಆವಾಗ ಪರಿಮಳ ಅವ್ರು ಕೂಡ ಹೇಳ್ತಾ ಇದ್ದಾರೆ, ನೀನು ಹೆಣ್ಣು ಕುಲಕ್ಕೆ ಅವಮಾನ, ನೀನು ಈ ಥರ ಎಲ್ಲ ಮಾಡಿದ್ಯಾ ಅಂತ ನನ್ನ ಕೈಲೇ ನಂಬಕ್ಕೆ ಆಗ್ತಾ ಇಲ್ಲ, ಎಂಥ ಕೆಲಸ ಮಾಡಿದ್ಯಾ ನೀನು ಅಂತ ಅವಳು ಕೂಡ ಬೈತಾ ಇದ್ದಾಳೆ. ಆವಾಗ ಮಹಾದೇವ್ ಹೇಳ್ತಾ ಇದ್ದಾನೆ, ಹೌದಾ ನಿನ್ನ ಕತೆ ಮುಗೀತು ಸ್ನೇಹ, ನಿನ್ನ ಬಂಡವಾಳ ಎಲ್ಲ ಬಯಲು ಮಾಡಿ ಆಗೋಯ್ತು, ನಡಿ ಸಾಕು ಮಾತಾಡಿದ್ದು, ನೀನು ಜೈಲಿಗೆ ಹೋಗೋದೇ ಸರಿ, ನಡಿ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ಇಲ್ಲ ನಾನು ತಪ್ಪು ಮಾಡಿಲ್ಲ, ನಾನು ಪ್ರೇಮ ದೆವ್ವ ನನ್ನನ್ನು ಸಾಯಿಸ್ಬಿಡುತ್ತೆ ಅನ್ನೋ ಭಯಕ್ಕೆ ಹೇಳ್ಬಿಟ್ಟೆ ಅಷ್ಟೇ, ನಾನು ತಪ್ಪು ಮಾಡಿದ್ದೀನಿ ಅನ್ನೋದಕ್ಕೆ ನಿಮ್ಮ ಹತ್ರ ಪ್ರೂಫ್ ಏನಿದೆ ನಾನು ಜೈಲಿಗೆ ಹೋಗೋಕ್ಕೆ ಅಂತ ಕೇಳ್ತಾಳೆ. ಅದಕ್ಕೆ ರಾಮ್ ಹೇಳ್ತಾ ಇದ್ದಾನೆ, ಓಹೋ ನೀನು ಇಂಥ ಛತ್ರಿ ಕೆಲಸ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ನಾನು ಮುಂಚೆನೇ ಎಲ್ಲ ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ ಅಂತ ಹೇಳ್ತಾನೆ. ಆಗ ಅವಳು ಮತ್ತೆ ಅವ್ರ ಅಪ್ಪಂಗೆ ಹೇಳ್ತಾ ಇದ್ದಾಳೆ, ಡ್ಯಾಡಿ ಪ್ಲೀಸ್ ಡ್ಯಾಡಿ, ನನ್ನನ್ನು ಸೇವ್ ಮಾಡಿ ಡ್ಯಾಡಿ ಪ್ಲೀಸ್ ಡ್ಯಾಡಿ ಅಂತ ಹೇಳ್ತಿದ್ದಾಳೆ. ಆಗ ಧನರಾಜ್ ಹೇಳ್ತಿದ್ದಾನೆ, ಏನಮ್ಮ ಮಗಳೇ ಇದು, ನೀನು ಮುಂಚೆನಾದರೂ ನನಗೆ ಹೇಳ್ಬೋದಾಗಿತ್ತಲ್ವಾ ಅಂತ ಹೇಳ್ತಾನೆ. ಆಗ ಅದನ್ನು ಕೇಳಿಸ್ಕೊಂಡಂಥ ಮಹಾದೇವು, ನೀನು ಒಬ್ಬ ತಂದೆನ, ನಾಚಿಕೆ ಆಗಲ್ವಾ, ಮುಂಚೆ ಹೇಳ್ಬಿಟ್ಟಿದ್ರೆ ನೀನು ಎಲ್ಲಿ ಅವಳನ್ನು ಬಚ್ಚಿಕ್ಕಿದ್ರೂ ನಾವು ಬಿಡ್ತಾ ಇರಲಿಲ್ಲ, ಅವಳನ್ನ ಹಿಡ್ದೇ ಹಿಡಿತಾ ಇದ್ವಿ, ನೀನು ಅಷ್ಟು ಕೆಟ್ಟು ನೀನು ಅಂತ ಮನುಷ್ಯನೇ, ಅದಕ್ಕೆ ಕೂಡ ಅವಳು ಅದೇ ಬುದ್ಧಿ ಕಲ್ತಿರೋದು, ಮುಂಚೆನೇ ಹೇಳ್ಬಾರ್ದ ಅಂತ ಹೇಳ್ತೀಯಲ್ಲ, ನಾಚಿಕೆ ಆಗಲ್ವಾ ಅಂತ ಅವನು ಕೂಡ ಬೈತಾನವ್ರಪ್ಪಗೆ.
ಅದಾದ ನಂತರ ರಾಮು ಕೂಡ ಹೇಳ್ತಾ ಇದ್ದಾನೆ, ನೀನು ಇಂಥ ಕಿಲಾಡಿ ಐಡಿಯಾ ಉಪಯೋಗಿಸ್ತೀಯ ಅಂತ ಗೊತ್ತಿತ್ತು ನನಗೆ. ನಾನು ಅವತ್ತು ನನ್ನ ಪ್ರೇಮ ಸತ್ತೋಗಿದ್ದಾಳೆ ಅಂತ ಅಂದ್ಕೊಂಡೆ ಅಲ್ಲಿಗೆ ಹೋದೆ ಬೆಟ್ಟದ ಕೆಳಗಡೆ. ಅಲ್ಲಿ ನೋಡಿದೆ ನನ್ನ ಪ್ರೇಮ ನರಳ್ತಾ ಇದ್ಲು. ಅಲ್ಲಿಂದ ಬಂದು ನಾನು ಅವಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಈ ದೆವ್ವದಾಟ ಆಡಬೇಕು, ನಿನಗೆ ಎದುರಿಸ್ಬೇಕು ಅಂತಲೇ ನಾವು ಈ ಪ್ಲ್ಯಾನ್ ಮಾಡಿದ್ದು. ಈ ಪ್ಲ್ಯಾನ್ ಎಲ್ಲ ಸಕ್ಸಸ್ ಆಯಿತು. ಇಷ್ಟೇ ಅಲ್ಲ, ನೀನು ಏನೇನು ಮಾಡಿದ್ಯಾ ಇಂಚಿಂಚು ಕೂಡ ನಮ್ಮ ಮೊಬೈಲ್ ರೆಕಾರ್ಡಲ್ಲಿ ಈ ರೂಮಲ್ಲಿ ಎಲ್ಲ ಕ್ಯಾಮ್ರಾ ಇಟ್ಟು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ನೀನು ಹಿಂಗೆ ಮಾಡ್ತೀಯಾ ಅಂತಾನೆ. ಇವಾಗ ನಮ್ಮ ಮಾವ ಪೊಲೀಸ್ನು ಕರ್ಕೊಂಬರಕ್ಕೆ ಹೋಗಿದ್ದಾರೆ, ನಿನ್ನನ್ನು ಅರೆಸ್ಟ್ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಪೊಲೀಸೇ ಬರ್ತಾರೆ. ಆಗ ಮಹಾದೇವ್ ಹೇಳ್ತಾ ಇದ್ದಾನೆ, ಪೊಲೀಸ್ನವರೇ ಅರೆಸ್ಟ್ ಮಾಡಿ ಫಸ್ಟು ಇವಳು ಇಂಥವರೆಲ್ಲ ಭೂಮಿ ಮೇಲೆ ಇರಬಾರ್ದು, ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ಕಲ್ಯಾಣಿಯವರು ಇಬ್ಬರು ಸೊಸೆದಿರನ್ನು ಕೈಲಿ ಇಟ್ಕೊಂಡು, ಪ್ರೇಮ ಮತ್ತು ಕಾವ್ಯ ಪ್ರೇಮ ನಿನ್ಗೇನೂ ಆಗಲಿಲ್ಲ, ಸದ್ಯ ನಮಗೆ ನ್ಯಾಯ ದೊರಕಿತು, ಎಲ್ಲ ಒಳ್ಳೇದಾಯಿತು ಅಂತ ಹೇಳ್ತಾರೆ. ಆಗ ಮಹಾದೇವ್ ಹೇಳ್ತಾ ಇದ್ದಾನೆ, ಅಲ್ಲ ಕಣಮ್ಮ, ಎಲ್ಲ ಒಳ್ಳೇದಾಗೇ ಆಗುತ್ತೆ, ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ, ನಿಧಾನಕ್ಕಾದ್ರೂ ಈ ದೆವ್ವ ಥರ ರೂಪದಲ್ಲಾದ್ರೂ ದೇವ್ರು ನಮಗೆ ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ಅವನು ಹೇಳ್ತಾನೆ. ಸರಿ ಅಂತ ಹೇಳಿ ಇಲ್ಲೂ ಕೂಡ ಎಲ್ಲರೂ ಮನೆಗೆ ಬರ್ತಾರೆ. ಮನೆಗೆ ಬಂದಮೇಲೆ ಕಲ್ಯಾಣಿಯವ್ರು ಹೇಳ್ತಾರೆ, ಪ್ರೇಮ ಅಲ್ಲೇ ನಿಂತ್ಕೊಳ್ಳಮ್ಮ, ಆರತಿ ತೆಗೆದು ಒಳಗಡೆ ಕರ್ಕೊತೀನಿ, ಆಗಿರೋದೆಲ್ಲ ಮರ್ತ್ಬಿಟ್ಟು ಹೊಸ್ದಾಗಿ ಬಾ ಅಮ್ಮ, ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಇಲ್ಲಿ ಮಹಾದೇವು ರಾಮುಗೆ ರೇಗಿಸ್ತಾ ಇದ್ದಾನೆ, ಏನಿಲ್ಲ ರಾಮು, ಮಖ ಎಲ್ಲ ಕೆಂಪಾಗ್ಬಿಟ್ಟೈತಲ್ಲ, ಏನು ಹೊಸ್ದಾಗಿ ಜೀವನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತಲೇ ಏನು ಅಂತ ಹೇಳ್ತಾನೆ. ಆಗ ರಾಮು, ಸುಮ್ಮನಿರಣ್ಣ ನೀನು, ಅವೆಲ್ಲ ಏನು ಅಂತ ರೇಗಿಸ್ತಾ ಇದೀಯ, ಯಾರು ನೋಡಿದವ್ರು ಏನು ಅನ್ಕೊತಾರೆ ಅಂತ ಹೇಳ್ತಾನೆ. ನೋಡಿದವ್ರು ಏನಿಲ್ಲ ಅನ್ಕೊಂತಾರೆ, ಗಂಡ ಹೆಂಡ್ತಿ ಅನ್ಕೊಂತಾರೆ ಬಿಡ್ಲಾ ಅಂತ ಇವನು ರೇಗಿಸ್ತಿದ್ದಾನೆ. ಅಷ್ಟರಲ್ಲಿ ಕಲ್ಯಾಣಿಯವ್ರು ಕೂಡ, ರಾಮು ನೀನು ಯಾಕಪ್ಪ ಹಿಂದೆ ನಿಂತಿದ್ಯಾ, ಮುಂದೆ ಬಾ ಪ್ರೇಮ ಪಕ್ಕ ಬಾ ಅಂತ ಹೇಳ್ತಾರೆ. ಆಗ ಅವನು, ಯಾಕೆ ದೊಡ್ಡಮ್ಮ, ನಾನು ಯಾಕೆ ಬಿಡಿ, ನಾನು ಇಲ್ಲೇ ನಿಂತ್ಕೊಳ್ತೀನಿ ಅಂತ ಹೇಳ್ತಿರ್ತಾನೆ. ಏನಿಲ್ಲ ನೀನು ಬಾಪ್ಪ, ಗಂಡ ಅನ್ನೋದು ಏನಕ್ಕಾಯ್ತು ಬಾ ಅಂತ ಹೇಳ್ತಾರೆ. ಆಗ ಮಹಾದೇವ್, ಹೋಗ್ಲಾ, ಎಲ್ಲ ನೋಡ್ದವ್ರು ಜೋಡಿ ಸಂದಾಗೈತೆ ಅಂತ ಹೇಳೋದು ಹೆಂಗೆ, ಅವ್ರ ಪಕ್ಕ ನಿಂತ್ಕೊಂಡಿರ್ತಾನೆ ಗೊತ್ತಾಗೋದು, ಹೋಗು ಅಂತ ಹೇಳಿ ಅವನನ್ನು ಕಳಿಸ್ತಾರೆ. ಅಷ್ಟರಲ್ಲಿ ಕಲ್ಯಾಣಿಯವ್ರ, ಪಂಚಮಿ ಆರತಿ ತಗೊಂಬಮ್ಮ, ಆರತಿ ಮಾಡಮ್ಮ ಅಂತ ಹೇಳಿ ಆರತಿ ಮಾಡಿಸಿ ಇಬ್ರಿಗೂ ಮನೆ ಒಳಗಡೆ ಕರ್ಸ್ಕೊತಾರೆ. ಇಲ್ಲಿ ಪ್ರೇಮ ಅವ್ರ ಅತ್ತೆ ಮಹೇಶ್ವರಿಗೆ ಹೇಳ್ತಿದ್ದಾಳೆ, ಅತ್ತೆ ಸಾರಿ, ಮನೆ ಒಳಗಡೆ ಬಂದಾದ್ಮೇಲೆ ಹೇಳ್ತಿದ್ದಾಳೆ, ಅತ್ತೆ ಸಾರಿ ಅತ್ತೆ, ನಿಮಗೆ ನಾನು ದೆವ್ವ ಥರ ಎದುರಿಸ್ಬೇಕಾಗಿರೋ ಅನಿವಾರ್ಯ ಬಂದುಬಿಡ್ತು, ಅದಕ್ಕೆ ಸಾರಿ ಅಂತ ಹೇಳಿ ಅಲ್ಲಿಂದ ಒಳಗಡೆ ಹೋಗ್ಬಿಡ್ತಾಳೆ. ಅದನ್ನು ಕೇಳಿದಂಥ ಮಹೇಶ್ವರಿಗೆ, ನೋಡು ಏನು ದಿಮಾಕಲ್ಲಿ ಹೇಳ್ತಾಳೆ, ನನ್ನ ಮೇಲೆ ಇಷ್ಟೊಂದು ದಿಮಾಕು, ಹೇಳ್ದಂಗೂ ಆಗಬೇಕು ಉಗ್ದಂಗೂ ಆಗಬೇಕು ಹಂಗೆ ಹೇಳೋಗ್ತಾಳೆ. ಬಾ ನಿನಗೆ ಮನೆಯಲ್ಲಿ ಸರಿಯಾಗಿ ಶಿಕ್ಷೆ ಕೊಟ್ಟು ಹೆಂಗೆ ಓಡಿಸ್ಬೇಕು ಅನ್ನೋದು ನನಗೆ ಗೊತ್ತು, ಬಾ ಅಂತ ಇವಳಿಲ್ಲಿ ಅನ್ಕೊತಾ ಇದ್ದಾಳೆ. ಅಷ್ಟರಲ್ಲಿ ಪಂಚಮಿ ಕೂಡ ರೂಮಲ್ಲಿರ್ತಾಳೆ. ಅಲ್ಲಿಗೆ ಮಹೇಶ್ವರಿ ಹೋಗ್ಬಿಟ್ಟು, ಯಾಕೆ ಪಂಚಮಿ ನೀನು ನನ್ನ ತಮ್ಮ ಕಿಟ್ಟಿನ ಅವಾಯ್ಡ್ ಮಾಡ್ತಾ ಇದೀಯ ಅಂತೆಲ್ಲ, ಬಾ ಇಬ್ಬರೂ ಒಂದು ಮಾಡ್ತೀನಿ, ಇಬ್ಬರು ಚೆನ್ನಾಗಿರಿ, ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ಬನ್ನಿ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಕಾವ್ಯ ಬಂದು, ಏನು ಒಂದು ಮಾಡೋದು, ನಿನ್ನ ತಮ್ಮ ಕಿಟ್ಟಿ ಏನಾದ್ರೂ ಪಂಚಮಿನ ಮುಟ್ಟಿದ್ರೆ ಅವಳಿಗೆ ಪರ್ಮಿಷನ್ ಇಲ್ಲದೆ ಪರಿಣಾಮ ನೆಟ್ಟಗಿರಲ್ಲ, ಜೈಲಲ್ಲಿ ಮುದ್ದೆ ಬೇರಿಬೇಕಾಗುತ್ತೆ, ಹುಷಾರ್ ಅಂತ ಹೇಳಿ ವಾರ್ನಿಂಗ್ ಮಾಡ್ತಾಳೆ. ಇವಳಿಗೆ ಮಹೇಶ್ವರಿಗೆ ಅಂತ ಕಿರ್ಚ್ಕೊತಾಳೆ. ಇದಿಷ್ಟು ಬಂದು ಭಾನುವಾರ ಸಂಚಿಕೆಯ ಪ್ರೇಮ ಕಾವ್ಯ ಸಂಚಿಕೆ. ನೆಕ್ಸ್ಟ್ ಸೋಮವಾರ ಸಂಚಿಕೆ ನೋಡಬೇಕು ಅಂತಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.